ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮನೆ ತೋರಿಸ್ತಾ ಇದ್ದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ನೀವು ಕಾಯ್ತಾ ಇರ್ತೀರ ಅವ್ರ ಮನೆ ಹೇಗಿದೆ ಅಂತ. ಸೊ ಇದು ಎಂಟ್ರೆನ್ಸ್ ಗೇಟು, ಹಿಂಗೆ ಎಂಟ್ರೆನ್ಸಿಂದ ಒಳಗಡೆ ಹೋಗೋದು. ನೋಡಿ, ಇದು ಎಂಟ್ರೆನ್ಸ್ ಬಾಗಿಲಿದು. ನೋಡಿ, ನಾನೇ ರಂಗೋಲಿ ಹಾಕಿರೋದು. ರಂಗೋಲಿ ಅಂದರೆ ಇಷ್ಟ ಅಂತ ಹೇಳಿದ್ದೀನಲ್ಲ ನಾನು, ಅದಕ್ಕೆ ನಮ್ಮ ಮನೆ ಮುಂದುಗಡೆ ರಂಗೋಲಿ ಹಾಕಿರೋದು. ಇದು ಫ್ರಂಟ್ ಬಾಗಿಲು, ಅದಕ್ಕೆ ಮನಿ ಪ್ಲಾಂಟ್ ಇಟ್ಟಿದ್ದೀವಿ ಹಿಂಗೆ ಒಳ್ಳೇದಂತ. ಈ ಫ್ರಂಟ್ದು ಕಿಟಕಿ ಇದು. ಹಿಂಗೆ ಹೋಗ್ತಾ ಹೋಗ್ತಾ ಎಂಟ್ರೆನ್ಸ್ ನೋಡಿ, ಇಲ್ಲೂ ಹಾಕಿದ್ದೀನಿ ರಂಗೋಲಿ. ನೋಡಿ, ಇದೊಂದು ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ನೋಡೋದು ಇದು. ಮತ್ತು ಈ ಕಡೆ ನೋಡಿ, ಚಪ್ಪಲೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದು ಬಾಕ್ಸ್ ಥರ ಇಟ್ಟಿದ್ದಾರೆ. ಇದೊಂದು ಆ್ಯಕ್ಚುಲಿ ಇದು ಡೈನಿಂಗ್ ಹಾಲ್ ಥರ ಮಾಡಿದ್ದಾರೆ ಅನಿಸುತ್ತೆ. ನಮ್ಮ ಮಾಮ ಪ್ಲ್ಯಾನ್ ಮಾಡಿರೋದು ಅನಿಸುತ್ತೆ, ಎಲ್ಲ ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ಅಂತ. ಬಟ್ ಇಲ್ಲೇನು ಹಾಕಿಲ್ಲ, ಖಾಲಿ ಬಿಟ್ಟಿದ್ದೀವಿ. ಮತ್ತು ಎಂಟ್ರೆನ್ಸಿಂದ ಬಂದ ತಕ್ಷಣ ಇನ್ನೊಂದು ಬಾಗಿಲಿದು, ಎರಡನೇ ಬಾಗಿಲಿದು. ಹಾಗೆ ಬರ್ತಾ ಬರ್ತಾ ಇದು ಹಾಲು ನೋಡಿ. ಈ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಬಾಗಿಲಿದೆ, ಅದರ ಪಕ್ಕ ಒಂದು ಕಿಟಕಿ ಇದೆ. ಇಲ್ಲಿ 3 ರೂಮ್ ಮಾಡಿದ್ದಾರೆ ನೋಡಿ. ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು. ಹಾಗೆ ಬರ್ತಾ ಬರ್ತಾ ಇದು ಶೋಕೇಶ್. ಮತ್ತು ಇದು ಈ ಕಡೆ ದೇವ್ರ ಮನೆ. ಆ್ಯಕ್ಚುಲಿ ಇದು ಬಂದು ಈ ರೂಮು ಒಂದು ರೂಮ್ ಆಗುತ್ತೆ, ಆದರೆ ಅವ್ರು ಕಿಚನ್ ಥರ ಮಾಡ್ಕೊಂಡಿದ್ದಾರೆ. ಕಿಚನ್ ಅಂದರೆ ಇಲ್ಲಿ ನಾವು ಅಡುಗೆ ಮಾಡಲ್ಲ, ಬರೀ ಈ ಥರ ಕಿಚನ್ ಐಟಮ್ಸ್ ಗ್ಲಾಸ್ಗಳೆಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ನಮ್ಮ ಅತ್ತೆ ತೆಗೆದಿಟ್ಟಿರೋದೆ. ಎಷ್ಟೊಂದು ಪಾತ್ರೆ, ಇದು ಒಂದು ಅಂಗಡಿನೇ ಇಡ್ಬೋದು, ಅಷ್ಟೊಂದು ಇಟ್ಟಿದ್ದಾರೆ. ನೋಡಿದ್ರೆ ಎಷ್ಟೊಂದಿದೆ ಪಾತ್ರೆ ನೋಡಿ. ಇದು ಈ ರೂಮಲ್ಲಿ ಕಿಟಕಿ ಇದು. ಮತ್ತು ಇದು ನಾವು ಏನಪ್ಪ ಸೌದೆ ಒಲೆ ಇಟ್ಟಿದ್ದೀವಿ, ಬಟ್ ಇದನ್ನು ಯೂಸ್ ಮಾಡಲ್ಲ ನೋಡಿ. ಇದು ಹೊಗೆ ಹೋಗೋದಕ್ಕಿದು, ಹೊಗೆ ಹೋಗೋಕ್ಕೆ. ಮತ್ತು ಇದು ಸುಮ್ಮನೆ ಒಂದು ಸೆಲ್ಫ್ ಥರ ಇಕ್ಕಿದ್ದೀವಿ. ಮತ್ತು ಕೆಳಗಡೆ ಮಾಮೂಲಿ ಕಾಂಕ್ರೀಟ್ದು ಹಾಕ್ಸಿದ್ದೀವಿ. ಇದೆಲ್ಲ ಮತ್ತು ರೈಸು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಹಾಕ್ಕೊಳ್ಳೋಕ್ಕೆ ಸಿಲ್ವರ್ ಬಾಕ್ಸಸ್ ಇವು ಯೂಸ್ ಮಾಡ್ತೀವಿ ನೋಡಿ. ಈ ಕಡೆಯಿಂದ ಒಂದು ಬಾಗಿಲು ಹೊರಗಡೆ ಹೋಗೋಕ್ಕೆ, ಇದು ಸ್ಟೆಪ್ಸು ಹಿಂಗೆ ಹೋಗೋದು. ಈ ಕಡೆ ಒಂದು ಬಾತ್ರೂಮು, ಒಂದು ಸ್ನಾನ ಮಾಡ್ಕೊಳ್ಳೋ ರೂಮ್ ಮಾಡಿದ್ದೀವಿ. ಅದರಲ್ಲೇ ಒಲೆ ಕೂಡ ಇಟ್ಟಿದ್ದೀವಿ, ಅಂದರೆ ನೀರು ಕಾಯಿಸ್ಕೊಳ್ಳೋಕ್ಕೆ. ಶೋಕೇಸ್ ತೋರಿಸ್ತೀನಿ ನೋಡಿ. ಶೋಕೇಸ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಷ್ಟ ಆಗ್ತಿದೆ ನಿಮಗೆ? ನನಗೂ ಇಷ್ಟ ಆಯಿತು. ಯಾಕಪ್ಪ ಅಂತಂದರೆ ಇದೆಲ್ಲ ಡೆಕೋರೇಟ್ ಮಾಡಿರೋದು ನಮ್ಮ ಮಾವ ಮಾಡಿದ್ರೆ ಏನು ಕೆಲಸನ ಮಾಡಲ್ಲ, ಆದರೆ ಮಾಡಿದ್ರೆ ಮಾತ್ರ ಸಖತ್ತಾಗಿ ಮಾಡ್ತಾರೆ, ನೀಟಾಗಿ ಅಚ್ಚುಕಟ್ಟಾಗಿ ಅಂತಾರಲ್ಲ ಹಾಗೆ. ನಾನು ಒಂದಿನ ನೋಡಿದೆ, ಯಾರು ಇದು ಡೆಕೋರೇಟ್ ಮಾಡಿದ್ರು ಅಂದರೆ ನಮ್ಮ ಮಾವ ಹೇಳಿದ್ರು ನಾನೇ ಅಂತ. ತುಂಬ ಇಷ್ಟ ಆಗೋಯಿತು. ಇದೆಲ್ಲ ಒಂದು 30 ವರ್ಷಗಳ ಹಿಂದೆ ಕಟ್ಟಿರೋವಂಥ ಮನೆ ಇದು. ಆವಾಗ ಪ್ಲ್ಯಾನ್ ಮಾಡಿ ಕಟ್ಟಿರೋದು. ಆವಾಗ ನಮ್ಮ ಮಾವ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ತುಂಬ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಇದೆಲ್ಲ ನಮ್ಮ ಶೋಕೇಸು. ಹಾಗೆ ಗಡಿಯಾರ, ಕ್ಲಾಕ್ ಹಳೆ, ತುಂಬ ಒಂದು 20 ವರ್ಷಗಳ ಮೇಲೆಯಿಂದ ಇದೆ ಅದು ಆ್ಯಕ್ಚುಲಿ. ಮತ್ತು ನಮ್ಮ ಅತ್ತೆಗೆ ಇಷ್ಟವಾಗುವಂಥ ಪ್ಲೇಸ್ ತೋರಿಸ್ತೀನಿ, ಅದಕ್ಕೆ ಒಂದು ರೂಮ್ ಮಾಡಿಬಿಟ್ಟಿದ್ದಾರೆ ನೋಡಿ. ರಂಗೋಲಿ ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ರಂಗೋಲಿನೇ ಹೇಳಿ ನೋಡಿ. ಆ್ಯಕ್ಚುಲಿ ಇದು ನಮ್ಮ ಮನೆಯವರು ಚಾಕ್ ಪೀಸಲ್ಲಿ ಹಾಕಿರೋದು, ಅದರಲ್ಲಿ ನಾನು ಪೇಂಟಿಂಗ್ ಹಾಕಿದೆ. ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಹಾಕ್ತಾರೆ ರಂಗೋಲಿ. ಹಾಕಿದ್ರೆ ಪರ್ಫೆಕ್ಟ್ ಅಂತೀವಲ್ಲ ಹಂಗೆ ಹಾಕ್ತಾರೆ ನೋಡಿ. ಇದು ನಮ್ಮ ಅತ್ತೆಗೆ ಇಷ್ಟವಾಗುವಂಥ ಫೋಟೋ. ಲಕ್ಷ್ಮಿ ಯಾರಿಗೆ ಇಷ್ಟ ಆಗಲ್ವಲ್ಲ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಆದರೆ ನಮ್ಮ ಮನೆಯಲ್ಲಿ ನೋಡಿ, ಈ ಥರ ಯಾವಾಗ ತಂದು ಹೂನ ಡೆಕೋರೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿಡ್ತಾರೆ. ಸೊ ಎಲ್ಲ ಫೋಟೋಸ್ ಇಲ್ಲೇ ಇದೆ. ನಮ್ಮ ಅತ್ತೆಗಂತೂ ಎಲ್ಲ ದೇವ್ರದ್ರೂ ಇಷ್ಟ ನೋಡಿ. ಎಷ್ಟೊಂದು ಫೋಟೋ ಹಾಕಿದ್ದಾರೆ. ಕೃಷ್ಣದು, ಈಶ್ವರಂದು, ಆಂಡಲಮ್ಮ ಅಂತ ಇವರು, ಅವ್ರದ್ದು, ಕೃಷ್ಣ ಇವರು, ಮತ್ತು ಸರಸ್ವತಿ, ವಿಷ್ಣು ಇವರೆಲ್ಲ, ಮತ್ತು ವೆಂಕಟರಮಣ ಸ್ವಾಮಿ ನೋಡಿ. ಅವ್ರಿಗೆ ಹೆಣ್ಣು ದೇವ್ರು ಅಂದರೆ ತುಂಬ, ಓಂ ಶಕ್ತಿ ಹಾಕೋದು, ದೇವ್ರ ಹತ್ರ ಹೋಗೋದು ಎಲ್ಲ ಅಂದರೆ ತುಂಬ ಇಷ್ಟ ನೋಡಿ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಒಂದು ಜಾಗ ಅದಕ್ಕಂತಲೇ ಇಟ್ಬಿಟ್ಟಿದ್ದಾರೆ. ಸೊ ನಮ್ಮ ಅತ್ತೆ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಒಳ್ಳೆಯವರು. ಅವ್ರಿಗೆ ಹೆಣ್ಮಕ್ಳಿಲ್ಲ, 4 ಜನ ಗಂಡು ಮಕ್ಕಳು. ಸೊ ಅವರು ಅದಕ್ಕೆ ಹೆಣ್ಮಕ್ಳನ್ನ ಕೂಡ ಗಂಡು ಮಕ್ಳನ್ನ ಕೂಡ ಹೆಣ್ಮಕ್ಳ ಥರ ನೋಡ್ಕೊತಾರೆ. ನಮ್ಮಣ್ಣನು ಸೊಸೆಯಂದರು 4 ಜನ ಸೊಸೆಯಂದರನ್ನ
ತುಂಬ ಒಂದು ಧಾರಾಳದ ಹೃದಯ ಅಂತಾರಲ್ಲ ಆ ಥರ ಮನಸ್ಸು ಅವ್ರದ್ದು. ಮತ್ತು ಯಾರಿಗಾದ್ರೂ ಏನಾದರೂ ಇಡೋಂಗಿದ್ರೆ ಮನಸ್ಫೂರ್ತಿಯಾಗಿ ಇಡ್ತಾರೆ, ದೊಡ್ಡ ಕೈ ಅಂತಾರಲ್ಲ ಹಾಗೆ. ತುಂಬ ಒಳ್ಳೆ ಮನಸ್ಸುಳ್ಳವರು. ನನಗಂತೂ ತುಂಬ ಇಷ್ಟ. ಯಾಕಂದರೆ ನನಗೆ ನಮ್ಮಪ್ಪ ನಮ್ಮಮ್ಮ ಅಂದರೆ ನಂಗೆ ತುಂಬ ಇಷ್ಟ. ಆಮೇಲೆ ಮದುವೆ ಆದಮೇಲೆ ನಮ್ಮ ಅತ್ತೆ ಮಾವ ನನಗೆ ಅವ್ರ ಪ್ಲೇಸ್ನ ಅವ್ರಿಗೆ ಕೊಟ್ಟಿದ್ದೀನಿ. ಅದಕ್ಕೆ ಅವರಂದ್ರೆ ನಂಗೆ ತುಂಬ ಇಷ್ಟ. ನಮ್ಮ ಅತ್ತೆ ಮಾವನಿಬ್ಬರು ನನ್ನ ಅಪ್ಪ ಅಮ್ಮ ಅಂತಲೇ ಕರಿತೀನಿ. ಯಾಕಂದರೆ ನಮಗೆ ಅವರಾದ್ಮೇಲೆ ಇವರಲ್ವಾ, ಅವರು ಇರೋದಕ್ಕೆ ತಾನೇ ನಾವು ಇರೋದು. ಅವರಿಂದ ನಾನು ಊಟ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಇದು ವಿಶ್ವಾಸ ಜಾಸ್ತಿ ನನಗೆ. ಯಾರಾದರೂ ಏನಾದರೂ ಹೆಲ್ಪ್ ಮಾಡಿದ್ರೆ ಅಂಥದ್ರಲ್ಲಿ ನನಗೆ ಅವರು ಮನೆಯಲ್ಲಿ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಯಾವಾಗಲೂ ಒಂದು ನನ್ನ ಒಂದು ಮೇಲೆ ಇಟ್ಟಿರ್ತೀನಿ ಅವ್ರನ್ನ. ಹೇಗಿದೆ ನಮ್ಮ ದೇವರ ಮನೆ. ಇದು ನಮ್ಮ ದೇವರ ರೂಮು. ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಲಿದೆ, ಹಾಲಲ್ಲೇ ನಾವು ಟಿ ವಿ ಎಲ್ಲ ಇಟ್ಕೊಂಡಿದ್ದೀವಿ. ನಮ್ಮ ಮಾವ ಅಂದರೆ ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸ್ತಾರೆ. ಬರೀ ಇಂಗ್ಲೀಷು ಸಖತ್ತಾಗಿ ಮಾತಾಡ್ತಾರೆ. ಒಳ್ಳೆ ಇಂಗ್ಲೀಷ್ ಅವರು ಮಾತಾಡ್ದಂಗೆ. ಮತ್ತು ಎಲ್ರಿಗೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಯಾರನ್ನ ಮನಸ್ಸು ನೋಯ್ಸೋಕೆ ಹೋಗಲ್ಲ. ಮತ್ತು ತುಂಬ ಒಳ್ಳೆ ವ್ಯಕ್ತಿ, ತುಂಬ ಮನಸ್ಸಿಂದ ಮಾತಾಡ್ತಾರೆ, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಈ ಥರ ಒಳ್ಳೆಯವರು ನೋಡಿ. ಇದೊಂದು ಕಬೋರ್ಡ್ ಇದೆ, ಇದರಲ್ಲಿ ಬಟ್ಟೆ ಇಟ್ಕೊಳ್ಳೋದು. ಮತ್ತು ನಾನು ಒಂದು ಚಿಕ್ಕ ಸ್ಟವ್ ತಂದೆ ಮೊನ್ನೆ. ಏನಾದರೂ ಫಂಕ್ಷನ್ ಆದರೆ ಜಾಸ್ತಿ ಅಡುಗೆ ಮಾಡಬೇಕಂದ್ರೆ ಬೇಕಾಗುತ್ತಲ್ಲ, ಅದಕ್ಕೆ ಇದು ಈ ರೂಮಲ್ಲಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಈ ಜಾಗ ಸುಮ್ಮನೆ ಇದೆ ರೂಮ್, ಅದಕ್ಕೆ ಇದನ್ನು ಇಟ್ಟಿದ್ದಾರೆ ಅಷ್ಟೇ. ಒಳಗಡೆ ಬಟ್ಟೆಗಳೆಲ್ಲ ಇರುತ್ತೆ ಅಲ್ವಾ, ಗೊತ್ತಲ್ಲ ನಿಮಗೆ. ಇದು ಅಷ್ಟೇ ಬೀರುವೆ. ಹಳೆ ಬೀರು ಇದು, ಆ್ಯಕ್ಚುಲಿ ತುಂಬ ಹಳೇದು. ಇಷ್ಟ ಆಯಿತು ನಮ್ಮ ಮನೆ. ಹೇಗಿದೆ ನಮ್ಮ ಮನೆ? ನಿಮ್ಗೆ ಇಷ್ಟ ಆದರೆ ಇದೇ ರೀತಿ ನಿಮಗೆ ವೀಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಒಂದು ಲೈಕ್ ಕೊಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್.